ಫುಲ್ಲು ಮೆಣಸಿನ್ಕಾಯಿ. ಅಯ್ಯಪ್ಪೋ, ಮೆಣಸಿನ್ಕಾಯಿ ಸಮೇತ ತಿನ್ಬೋದಾ? ಇಲ್ಲ ಮೆಣಸಿನ್ಕಾಯಿ ತಿನ್ಬೇಡಿ. ಹೌದಾ? ತಿಂದಾದ್ಮೇಲೆ ಕಿವಿ ಖಾರ, ಕಣ್ಣೀರು ಹಾಕೊಂಡು ತಿನ್ನೋದು, ಕಣ್ಣೀರಲ್ಲೂ ಮಜಾ ಇದೆ. ವೆಲ್ಕಮ್ ಟು ಸತೀಶ್ ಶಿರೇಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಒಂದು ಸೈನಿಕ ಒಂದು ದೇಶಕ್ಕೆ ಸೇವೆ ಸಲ್ಲಿಸಿ ವಾಪಸ್ ಬಂದು ಇಲ್ಲೊಂದು ಬಿಸ್ನೆಸ್ ಕಟ್ಟಿ ಸಾಧನೆ ಮಾಡಿರೋಂಥ ಒಬ್ಬ ಸಾಧಕನ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಅವ್ರು ಏನೆಲ್ಲ ಮಾಡಿದ್ರು ಅಂತ ತಿಳ್ಕೊಂತ ಆ ಹೋಟೆಲ್ ಫುಡ್ನ ಒಂದು ಸ್ವಲ್ಪ ರಿವ್ಯೂ ಮಾಡ್ಕೊಂಬರೋಣ, ಬನ್ನಿ. ಓಕೆ ಬಂಧುಗಳೇ, ಈ ಎಪಿಸೋಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಒಂದು ಕತೆ ಹೇಳ್ಬಿಡ್ತೀನಿ ನಿಮಗೆ. ಯಾರೋ ಒಬ್ಬರು ಬಟ್ಟೆ ಅಂಗಡಿ ಓಪನ್ ಮಾಡಿದರು. ಓಕೆ, ಅವ್ರ ಹತ್ರ ಬಟ್ಟೆ ಅಂಗಡಿ ಓಪನ್ ಮಾಡುವಾಗ ಅವ್ರ ಬಿಸ್ನೆಸ್ ಚೆನ್ನಾಗಿ ಆಗ್ತಿರೋದು ನೋಡಿ ನಾವೇನಾದರೂ ಹೋಗಿ ನಾವು ಒಂದು ಬಟ್ಟೆ ಅಂಗಡಿ ಓಪನ್ ಮಾಡ್ತೀವಿ. ಅದು ಹೆಂಗೆ ಹೇಳಿ ಟಿಪ್ಸ್ ಅಂತ ಅಂದರೆ ಯಾರಾದರೂ ಹೇಳ್ಕೊಡ್ತಾರಾ? ಚಾನ್ಸೇ ಇಲ್ಲ. ಬಟ್ ನಾನೀಗ ಹೋಗ್ತಿದ್ದೀವಲ್ಲ, ಕೇಳಿದ ದಿನವೇ ಆ ಕ್ಷಣವೇ ಕಂಪ್ಲೀಟಾಗಿ ತಮ್ಮ ಎಲ್ಲ ಸೀಕ್ರೆಟ್ನು ಬಿಟ್ಕೊಟ್ಟು ಒಂದು ಬಿಸ್ನೆಸ್ ಮಾಡೋದಕ್ಕೆ ಸಹಾಯ ಮಾಡಿದರು. ಅದು ಸಹಾಯ ತಗೊಂಡವ್ರು ಯಾರು? ನಾವು. ಜಾವಿ ಅಲಂಕಾರ ಅಂತ ನಾವು ಸೀರೆ ಅಂಗಡಿನ ನಮ್ಮ ಶ್ರೀಮತಿಯವರು ಮತ್ತು ಅವ್ರ ಅಕ್ಕ ಸೇರಿ ಓಪನ್ ಮಾಡಿದರು. ಅವತ್ತಿನ ದಿನ ಹೋಗಿ ಕೇಳಿದಾಗ ನಾನು ಹೋಗಿದ್ದೆ. ಅವತ್ತು ನನಗೆ ಅವ್ರು ಹೇಳ್ಕೊಟ್ರು ಅನ್ನೋದಕ್ಕಿಂತ ಅವರ ಆ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವರು ನಮಗೆ ರಿಲೇಟಿವ್ ಕೂಡ ಹೌದು. ಬೆಳಿಬೇಕು ಅಂತ ಅಂದರೆ ಬೆಳೆಸೋ ಗುಣ ಇರೋದು, ಜೊತೆಗೆ ತಾವು ಬೆಳೆದು ಇತರರನ್ನೂ ಬೆಳೆಸಿ ಹೋಗೋಂಥ ಗುಣ ಇರೋದು ನನಗೆ ತುಂಬ ಇಷ್ಟ ಆಯಿತು. ಅಲ್ಲಿ ಹೋಗಿ ವೀಡಿಯೋ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಇದೆಲ್ಲಿರೋದು ಅವ್ರ ಹೋಟೆಲ್ಲು? ಕಾಟೇಹಳ್ಳಿ, ಹಾಸನದ ಅರಸೀಕೆರೆಗೆ ಹೋಗೋ ರೋಡಲ್ಲಿ ಕಾಟೇಹಳ್ಳಿ ಹತ್ರ ಬರುತ್ತೆ. ಬನ್ನಿ ಅಲ್ಲಿಗೆ ಹೋಗಿ ಅವ್ರನ್ನ ಮೀಟ್ ಮಾಡೋಣ. ನೋಡಿ ಲೊಕೇಶನಿಗೆ ಬಂದ್ವಿ. ಅಲ್ಲಿ ಕಾಣಿಸ್ತಿದ್ದು ನೋಡಿ, ಅದೇ ಸುಧನ್ಯ ಬಿರಿಯಾನಿ ಅಡ್ಡ. ಹೊಸದಾದ ಬೋರ್ಡ್ ಅಲ್ಲೇ ಕಾಣುತ್ತೆ ನೋಡಿ, ಸುಧನ್ಯ ಫ್ಯಾಷನ್ನು. ಎರಡನ್ನೂ ಒಂದೇ ಥರ ಮಾಡಿಸೋರು ಬೋರ್ಡ್ನ. ಫಸ್ಟು ಸುಧನ್ಯ ಫ್ಯಾಷನ್ ಅಂತ ಬಟ್ಟೆ ಅಂಗಡಿ ಇತ್ತು, ಈಗ ಸುಧನ್ಯ ಬಿರಿಯಾನಿ ಅಡ್ಡ ಮಾಡ್ಕೊಂಡವ್ರೆ. ಆರಾಮ? ಆರಾಮ್. ವೆಲ್ಕಮ್ ಟು ಸುಧನ್ಯ ಬಿರಿಯಾನಿ ಅಡ್ಡ. ಥ್ಯಾಂಕ್ ಯು. ಸೋಲ್ಜರ್ಸ್ ಅವ್ರು ಮುಟ್ತಾ ಇದ್ರೆ ಒಂದು ಪಾಸಿಟಿವ್ ಎನರ್ಜಿ ನಮಗೆ. ಎಷ್ಟು ವರ್ಷ ಆಯ್ತು ಇದು ಇದಾಗಿ ರಿಟೈರ್ಡ್ ಆಗಿ? 5 ವರ್ಷ ಆಯ್ತು. ಈಗ 5 ವರ್ಷ ಆಯ್ತು. 5 ವರ್ಷ ಆದಮೇಲೆ ಬಂದು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿ. ಹೌದು, ಎಲ್ಲ ಕಡೆನೂ ಜಾಬ್ಗೆಲ್ಲ ಟ್ರೈ ಮಾಡಿದ್ವಿ. ಯಾಕಂದ್ರೆ ನಮ್ಮ ನಸೀಬ್ ಸರಿ ಇಲ್ಲ, ಸಿಗಲಿಲ್ಲ ಅಂತ ಅದಕ್ಕೆ ಬಟ್ಟೆ ಅಂಗಡಿ ಶುರು ಮಾಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಈಗ ಒಂದು 4 months ಇಂದ ಈಗ ಹೋಟ್ಲ್ ಬಿಸ್ನೆಸ್ ಶುರು ಮಾಡಿದ್ವಿ. ಬನ್ನಿ ನೋಡೋಣ, ಬಿರಿಯಾನಿ ಟ್ರೈ ಮಾಡೋಣ. ತುಂಬ ವೆಯ್ಟ್ ಮಾಡೋದು ಬೇಡ. ಬಿರಿಯಾನಿನೇ ಫೇಮಸ್ ನಿಮ್ಮದು? ಹೌದು, ದೊನ್ನೆ ಬಿರಿಯಾನಿನೇ ಫೇಮಸ್. ಅದ್ರ ಮಸಾಲೆ ನಾವೇ ಮಾಡೋದು. ಹಾಗಾಗಿ ದೊನ್ನೆ ಬಿರಿಯಾನಿ ಪ್ಲಸ್ ಅದ್ರ ಜೊತೆ ನಮ್ಮ ಚೆಫ್ ಇಂದು ಕೂಡ ಸ್ಪೆಷಲ್ ಐಟಮ್ಸ್ ಇದೆ, ಎಲ್ಲ ಚೈನೀಸ್ ಐಟಮ್ಸ್ ಎಲ್ಲ. ಹೌದಾ? ಸೊ ಅವ್ರ ಕೈ ರುಚಿನೂ ನೋಡ್ಬೋದು ಆರಾಮಾಗಿ ಈಗ. ಸರಿ ಬನ್ನಿ ನೋಡೋಣ. ಎಲ್ಲ ಒಂದು ಸ್ವಲ್ಪ ಕೊಡಿ, ನಮ್ಮ ಒಂಚೂರು ಟ್ರೈ. ಸರಿ, ಓಕೆ ಆಯ್ತು ಬನ್ನಿ. ಫುಡ್ ರಿವ್ಯೂ ಮಾಡೋಕ್ಕೆ ಅಂತ ಬಂದಾಗ ಇದೊಂದು ಸ್ಟೇಜಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನನಗೆ. ಯಾಕೆ ಗೊತ್ತಾ? ಎಷ್ಟೆಲ್ಲ ಐಟಮ್ ಇದಾವೆ ನೋಡಿ, ಅದನ್ನ ಹೆಂಗೆ ಎಲ್ಲನೂ ಟ್ರೈ ಮಾಡೋಕ್ಕಾಗತ್ತೆ ಹೇಳೋಕ್ಕಾಗಲ್ಲ. ಹಂಗಾಗಿ ನಾನು ಬಂದಾಗ 1-2 ಮೇನ್ ಡಿಶಸ್ ಯಾವ್ದು ಚೆನ್ನಾಗಿದೆ ಅಂತ ಅವ್ರು ಕೇಳ್ತೀನಿ, ತರ್ಸ್ಕೊಂಡು ತಿಂತೀನಿ. ಅದಕ್ಕೆ ಈಗ ಇಲ್ಲಿ ಡ್ರಮ್ಸ್ ಆಫ್ ಎಮ್ ಅಂತ ತಗೊಂಡಿದ್ದೀನಿ, ಗುಂಟೂರು ಚಿಕನ್ ಒಂದು ತಗೊಂಡಿದ್ದೀನಿ, ಆಮೇಲೆ ಒಂದು ಬಟರ್ ಚಿಕನ್ ಒಂದು, ಅದು ಬಿಟ್ಟರೆ ಬಿರಿಯಾನಿ, ಆಮೇಲೆ 1-2 ಪರೋಟ. ಸಾಕಿಷ್ಟು ನಮಗೆ ಆಯಿತಾ. ಬಂದವರು ಎಲ್ಲ ಟ್ರೈ ಮಾಡಿ. ಸುಮಾರಿದೆ ನೋಡಿ. ಇಲ್ಲಿ ಪಾಯ ಸೂಪ್ ಇದೆ, ಇಡ್ಲಿ ಪ್ಲೇಟ್. ಬೆಳಗ್ಗೆ ಹೊತ್ತು ನಿಮ್ಗೆ ಇಡ್ಲಿನೂ ಸಿಗುತ್ತೆ, ಈ ಕಡೆ ಶಾವಿಗೆನೂ ಸಿಗುತ್ತೆ. ಇಲ್ಲೆಲ್ಲ ಮಟನ್ ಡಿಶಸ್ ಇದು ಬಂದರೆ ಎಲ್ಲ ಐಟಮ್ಗಳಿದ್ದಾವೆ. ಇದೇನು ಮನುಷ್ಯ ಆದವನಿಲ್ಲ, ಎಲ್ಲ ತಿನ್ನೋಕ್ಕಾಗತ್ತಾ? ನನಗಂತೂ ಆಗಲ್ಲ. ಏನಿದೆ 3 ಐಟಮ್ ತೆಗೆದು ತಿಂದು ನೋಡಿ, ಅಷ್ಟು ಮಾತ್ರ ಹೇಳ್ತೀನಿ ರಿವ್ಯೂ. ಇನ್ನು ಉಳಿದಿದ್ದು ಯಾರು ಬಂದು ನೀವು ಇಲ್ಲಿ ಅನುಭವಿಸಿ ತಿನ್ನೋದಾದರೆ. ಬೋಟಿನೇ ಇದು, ಮಟನ್ ಇದಲ್ಲ, ಮಟನ್ ಬೋಟಿ ಅಲ್ಲ. ಗೌಡ ಫೇವ್ರೇಟು. ಹಾಸನಲ್ಲಿ ಮಾತ್ರ ನಾನ್ ವೆಜ್ ತಿನ್ನೋದಲ್ಲಿ ಎತ್ತಿದ ಕೈ. ಸಖತ್ತಾಗಿದೆ. ಎಲ್ಲ ಹಾಕಿ ಆಲೂಗಡ್ಡೆನೂ ಇದೆ ಇದರೊಳಗೆ. ಆಲೂಗಡ್ಡೆನೂ ಇದೆ, ಕಾಳು, ಆಲೂಗಡ್ಡೆ ಎಲ್ಲ ಹಾಕಿ. ಬನ್ನಿ ಕಿಚನ್ ಒಳಗೆ ಯಾವ ಥರ ಇದೆ, ಯಾವ ಥರ ಹೈಜೀನ್ ಇದೆ ಎಲ್ಲ ನೋಡ್ಕೊಬರೋಣ. ನೀವು ಮಾಡ್ತೀರ ಅಡುಗೆನಾ? ಒಂದೊಂದ್ಸರಿ. ಲಾಲಿಪಾಪ್ ಅದು. ಓ, ಕೇಳಿದಾಗ ಅವಾಗ ರೆಡಿ ಮಾಡೋದು? ಮಾಡಿಡಲ್ಲ. ಅವಾಗ ಕೇಳೋದು. ಓ, ತುಂಬ ನೀಟಾಗಿ ಇಟ್ಕೊಂಡಿದ್ದೀರಾ. ಇವರೇನಾ ಮೇನ್ ಶೆಫು? ಹೌದಾ? ರಾಮ್ ಬೆಳಗೊಳದಂತೆ. ಅವ್ರ ಕೈ ರುಚಿನ ಫುಲ್ಲು ಮೆಣಸಿನ್ಕಾಯಿ. ಅಯ್ಯಪ್ಪೋ, ಗುಂಟೂರು ಚಿಕನ್ ಅಂದರೆ ಹೆವಿ ಖಾರ ಇರುತ್ತಲ್ವಾ? ಏನು ನೋಡಿ ಹಂಗೆ ಮೆಣಸಿನ್ಕಾಯಿ ತುಂಬೋಗಿದೆ. ಅಂದರೆ ಖಾರ ಲವರ್ಸು ಇದ್ದಾರೆ ಸಿಕ್ಕಾಪಟ್ಟೆ, ತುಂಬ ಜನ ಇದ್ದಾರೆ. ಅಂಥವ್ರಿಗೆ ಮಾತ್ರ ರೆಸಿಪಿ ಪ್ರದೀಪ್ ಅವ್ರಿಗೆ, ಇವ್ರಿಗೆ ಫೇವ್ರೇಟ್ ಅಂತ ಇದು ಫುಲ್ಲು. ನಮ್ಮ ಚೆಫ್ ಹೇಳ್ತಾರಲ್ಲ, ಅಣ್ಣ ನೀವು ತಿಂದು ನೋಡಿ ಮತ್ತೆ ಬೇರೆಯವ್ರಿಗೆ ಹೇಳಿ, ನಮ್ಮದು ಸ್ಪೆಷಲ್ ಸುಧನ್ಯ ಬಿರಿಯಾನಿ ಆಡೋದು ಸ್ಪೆಷಲ್ ಟೇಸ್ಟ್ ಇದು. ನೋಡೋಣ ತಡಿ. ಆದರೆ ಹೋಟೆಲ್ ಚೆಕ್ ಮಾಡೋ ಬೇರೆ ಹೋಟೆಲ್ಗಳಲ್ಲಿ ಅಲ್ಲ, ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಮೆಣಸಿನ್ಕಾಯಿ ಅದು ಇದು ಎಲ್ಲ ಸ್ಪೆಷಲ್ ರೆಸಿಪಿ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಇದು.
ಮೆಣಸಿನ್ಕಾಯಿ ಸಮೇತ ತಿನ್ಬೋದಾ? ಇಲ್ಲ ಮೆಣಸಿಗೆ ತಿನ್ಬೇಡಿ. ಹೌದಾ? ಸರಿ ಆಯಿತು, ಸರಿ ಹಂಗಾರೆ. ಸೀಕ್ರೆಟ್ ರೆಸಿಪಿ ಇದು. ಸಕ್ಕತ್ತಾಗಿದೆ ಇದೊಂದು. ಏನೋ ಆರ್ಗ್ಯಾನಿಕ್ ಫೀಲ್ ಇದೆ, ಇದೇನೋ ಒಂಥರ ಸೊಪ್ಪು ಮೇಲ್ಗಡೆ ಎಲ್ಲ. ಹಾಂ, ಬಟ್ ನಮ್ಮ ಶೆಫಿಂದೇ ಸ್ಪೆಷಲ್ ಇದು. ಸೀಕ್ರೆಟ್ ಯಾರಿಗೂ ಬಿಟ್ಕೊಟ್ಬಿಟ್ಟಿರ ಆಮೇಲೆ? ಯಾರಿಗೂ ಹೇಳಲ್ಲ, ನಮ್ಗೆ ಹೇಳಲ್ಲ. ಹಾಂ, ನಾನು ಹೊರಗಡೆ ಏನೋ ಮಾಡ್ಕೊಡ್ತೀನಿ ಅಂತಾರೆ. ಹೌದಾ? ಆ ಕಸೂರಿ ಮೆಥಿ ಫೀಲ್ ಬರ್ತಾ ಇದೆ ಮೇಲೆ. ಎಷ್ಟು ಚೆನ್ನಾಗಿ ಕೋಟ್ ಆಗಿದೆ ಅಂದರೆ ಅದು. ಹೌದು. ಆಮೇಲೆ ಅಂತೇನು ಖಾರ ಇಲ್ಲ, ಲೈಟಾಗಿ ಸ್ವೀಟು. ಸ್ವಲ್ಪ ಖಾರ. ಮೆಣಸಿನ್ಕಾಯಿ ತಿಂದರೆ ಒಂದು ಸ್ವಲ್ಪ ಖಾರ ಆಗ್ಬೋದು. ಮೆಣಸಿಗೆ ತಿನ್ನಂಗಿಲ್ಲ. ನನಗಂತೂ ಫೇವ್ರೇಟ್ ಆಗೋಯ್ತು ಇದು ನಿಮ್ಮ ಇದ್ರದ್ದು ಬೆಸ್ಟು. ಗುಂಟೂರು ನಾನು ತಿಂದಿದ್ದೀನಿ ಸುಮಾರು ಕಡೆ, ಈ ಥರ ಯಾರು ಮಾಡಿದಾರೆ ನೋಡಿ, ಸಕ್ಕತ್ತಾಗಿದೆ. ಹೊರಗಡೆ ಪಾರ್ಟಿ ಮಾಡೋರ್ಗಂತೂ ಸೂಪರ್ ಮಾಡಿಸ್ದಂಗಿರುತ್ತೆ ಸ್ಟಾರ್ಟ್. ನಮ್ಮ ಹತ್ರ ಪ್ರೈಸು ರೀಸನಬಲ್ ಆಗಿದೆ. ಪ್ರೈಸ್ ಎಲ್ಲ ಫುಲ್ ರೀಸನಬಲ್. ಎಲ್ಲ 170 ಒಳಗೆ ಪ್ರತಿಯೊಂದು. ಚಿಕನ್ ಗುಂಟೂರು ಎಷ್ಟಿದೆ ಇದು? 170. 170. ಸೂಪರ್ ಬಿಡಿ. ಎಣ್ಣೆ ಹೊಡಿಯೋರಿಗೆ ಮಾತ್ರ ನಂಬರ್ 1 ಡಿಶ್ ಅಲ್ವಾ? ಅದೇ ಇಲ್ಲಿ ಎಣ್ಣೆ ಹೊಡಿಯೋಂಗಿಲ್ಲ. ನಾನು ಕೆಲವೊಂದು ಹೋಟ್ಲಿಗೆ ಹೋಗ್ತೀನಿ, ಎಣ್ಣೆ ಹೊಡಿಬೋದು ಅನ್ಕೊಂತಾರೆ. ಇಲ್ಲಿ ನೋ ಆಲ್ಕೋಹಾಲ್, ಕಂಪ್ಲೀಟ್ಲಿ ಫ್ಯಾಮಿಲಿ ರೆಸ್ಟೋರೆಂಟ್ ಇದು. ಕುಟುಂಬದ ಸಮೇತ ಬಂದು ಊಟ ಮಾಡೋ ಅಂಥ ಜಾಗ. ತಿಂದಾದ್ಮೇಲೆ ಕಿವಿ ಖಾರ ಗುಂಟೂರು ಚಿಕನ್ನು ಎಷ್ಟು ಚೆನ್ನಾಗಿದೆ ಅಂತೀರಾ? ಕಣ್ಣೀರು ಹಾಕೊಂಡು ತಿನ್ನೋದು. ಹೊರಗಡೆ ಮಳೆ ಬರ್ತಾ ಇದೆ, ಈ ಚಳಿ ಟೈಮಲ್ಲಿ ಮಾತ್ರ ಕಿವಿ ಹಂಗೆ ಚೆನ್ನಾಗಿದಾಯ್ತದೆ ಗೊತ್ತಾ? ಮಜದ ಒಂಥರ ಉರಿ ಇದು. ಹಾಂ, ಈಗ ನೋಡಿ ಡ್ರಮ್ಸ್ ಆಫ್ ಹೆವನ್ ಬಂತಿಲ್ಲಿ. ಗುಂಟೂರು ಖಾರ ಇದೆ ಕಣೋ, ಮಾತ್ರ ಮಜವಾದ ಖಾರ ಮಾತ್ರ. ಸಾಕ ಸುಖ ಸಿಗ್ತಾ ಇದೆ. ಈಗ ಡ್ರಮ್ಸ್ ಆಫ್ ಹೆವನ್ ತಕ್ಕ ಇದೊಂದು ಶಾರ್ಟ್ ಇದ್ರು. ಡ್ರಮ್ಸ್ ಆಫ್ ಹೆವನ್ ನೋಡೋಣ ಹೆಂಗಿದೆ ಅಂತ. ಆ ಬಿಸಿಗೆ ಈ ಖಾರ ಆಗಿದ್ದಕ್ಕಂತೂ ತಡ್ಕೊಳಕ್ಕಾಗ್ತಾಯಿಲ್ಲ. ಕಣ್ಣೀರಲ್ಲೂ ಮಜಾ ಇದೆ, ಕಣ್ಣೀರಲ್ಲೂ ಸುಖ ಇದೆ. ತುಂಬ ಚೆನ್ನಾಗಿದೆ. ಡ್ರಮ್ಸ್ ಆಫ್ ಹೆವನ್ ಚೆನ್ನಾಗಿದೆ. ಬಟ್ ನಾನು ಗುಂಟೂರು ಮಾತ್ರ ಫಸ್ಟು ಸೂಪರ್ ಡಿಶ್ ಮಾತ್ರ ಇದ್ದು ಇದು ಸುಧಾನಿ. ಅದು ಡ್ರಮ್ಸ್ ಆಫ್ ಹೆವನ್ ತಿನ್ಕೊಳ್ಳೋಣ ಒಂಚೂರೀಗ. ಇದು ಲಾಲಿಪಾಪಲ್ಲಿ ಮಾಡೋ ಅಂಥದ್ದು. ಚಿಕನ್ ಲಾಲಿಪಾಪ್ ಏನಿರುತ್ತೆ ಅದನ್ನೇ ಲಾಲಿಪಾಪ್ ಆದಮೇಲೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಒಂಥರ ಮಸಾಲ ಥರ ಮಾಡಿಬಿಟ್ಟು ಕೊಡ್ತಾರೆ. ಲಾಲಿಪಾಪ್ ಇಷ್ಟ ಆದವ್ರಿಗೆ ಇದು ಇಷ್ಟ ಆಗುತ್ತೆ. ಲಾಲಿಪಾಪ್ ಒಂದು ಸ್ವಲ್ಪ ಕ್ರಿಸ್ಪಿ ಬರುತ್ತೆ. ಇದು ಒಂಥರ ಮಸಾಲೆ ಮಿಶ್ರಿತವಾದಂತಹ ಒಂದು ಚೆನ್ನಾಗಿರುತ್ತೆ. ಇದ್ರ ಜೊತೆ ನೋಡಿ ವೆಜಿಟೇಬಲ್ಸು, ಎಲ್ಲ ರೀತಿ ವೆಜಿಟೇಬಲ್ಸ್ ಇರುತ್ತೆ. ಕ್ಯಾರೆಟು, ಸೊಪ್ಪು, ಕ್ಯಾಪ್ಸಿಕಮ್ಮು ಎಲ್ಲ ಇದ್ರ ಜೊತೆ ಬರುತ್ತೆ. ಡ್ರಮ್ಸ್ ಆಫ್ ಹೆವನ್ ಅಂತ ಎಲ್ಲ ಮಿಶ್ರಿತವಾಗಿರೋ ಅಂಥ ಸ್ವರ್ಗದ ಒಂದು ಡಿಶ್ ಇದು. ಆಯಿತಾ? ಇದೇ ಬೇರೆ ವಿಭಿನ್ನವಾದಂಥ ಟೇಸ್ಟು. ಅದೇ ಬೇರೆ, ಇದೇ ಬೇರೆ. ನಾವು ಕೆಲವೊಮ್ಮೆ ಅಡುಗೆ ಮಾಡಿದಾಗ ಎಲ್ಲ ಒಂದೇ ಥರ ಟೇಸ್ಟ್ ಆಗುತ್ತೆ. ಸುಮ್ಮನೆ ಹೆಸರು ಮಾತ್ರ ಬೇರೆ ಕೊಟ್ಟಿರ್ತೀವಿ, ಅದು ಹಂಗಲ್ಲ. ಇದೇ ಬೇರೆ ಟೇಸ್ಟು, ಅದೇ ಬೇರೆ ಟೇಸ್ಟು. ಬಟ್ ಇದು ಮಾತ್ರ ಕ್ರೇಜಿ. ಈಗ ಒಂದೇ ಸರಿ ಅವು 2 ಐಟಮ್ ತಿಂದಿದ ತಕ್ಷಣ ಸುಸ್ತಾಗೋಯ್ತು. ಗುಂಟೂರಂತೂ ಖಾಲಿ ಮಾಡಾಕ್ತು, ಪ್ಲೇಟ್ ಹೋಯ್ತು. ಡ್ರಮ್ಸ್ ಆಫ್ ಹೆವನ್ ಒಂದೇ ಒಂದು ಪೀಸ್ ಉಳಿದಿದೆ. ಇನ್ನೇನಿದ್ರು ಬಟರ್ ಚಿಕನ್ನು ಪರೋಟಾಗೆ ಒಂದು. ನಾನಿನ್ನು ಬಿರಿಯಾನಿ ತಿನ್ನೋಣ ಅಂತಿದ್ದೆ, ಇಲ್ಲಿಗೆ ಸುಸ್ತಾಗೋದೆ. ಚೀಸ್ ಎಲ್ಲ ಹಾಕಿ ಅದ್ರ ಮೇಲೆ ತುಪ್ಪನೂ ಹಾಕಿ ಬಟರ್ ಚಿಕನ್ನು, ಬೆಣ್ಣೆನೂ ಹಾಕಿ ಮಾಡಿರೋದು. ಚೀಸು, ಬೆಣ್ಣೆ, ತುಪ್ಪ ಎಲ್ಲ ಸೇರಿ ಮಿಶ್ರಿತ ಆಗಿರೋ ಬಟರ್ ಚಿಕನ್. ಇದೇನು ಖಾರ ಏನಿಲ್ಲ, ತಿನ್ಬೋದು. ಸ್ವೀಟ್ ಇದೆ. ಸ್ವೀಟ್ ಜೊತೆ ಬರುತ್ತೆ. ಬೆಣ್ಣೆ, ತುಪ್ಪ ಮತ್ತು ಚೀಸು ಎಲ್ಲ ಸೇರಿದೆ ಇದರೊಳಗೆ. ನೋಡಿ ಪರೋಟ ಎಷ್ಟು ಚೆನ್ನಾಗಿದೆ. ತುಂಬ ಡಿಸೈನಾಗಿ ತುಂಬ ಚೆನ್ನಾಗಿ ಮಾಡಿದೆ. ನಮಗಂತೂ ಗುಂಟೂರು ತಿಂದು, ಡ್ರಮ್ಸ್ ಆಫ್ ಹೆವನ್ ತಿಂದು, ಬಟರ್ ಚಿಕನ್ ತಿಂದು ಫುಲ್ಲು ಲೋಡ್ ಆಗೋಗ್ಬಿಟ್ಟಿದ್ದೀವಿ. ಅದ್ರ ಮೇಲೆ ಬಿರಿಯಾನಿ ತಿನ್ನಿ ಅಂತ ಬೇರೆ ಬಿರಿಯಾನಿ ಸರ್ವ್ ಮಾಡ್ತಾಯಿದ್ದಾರೆ. ನಾನು ಬಿರಿಯಾನಿ ತಿನ್ನೋಕ್ಕಂತೂ ಆಗಲ್ಲ. ನಿಮಗೆ ತೋರ್ಸೋಕ್ಕಂತೂ ತರಿಸಿದ್ದೀನಿ ಬಿರಿಯಾನಿ ಯಾವ ಥರ ಇರುತ್ತೆ ಅಂತ. ದೊಣ್ಣೆ ಬಿರಿಯಾನಿ ಅಲ್ವ ಇದು? ಏನು ನಾಟಿ ಸ್ಟೈಲು? ಹಾಂ ನೋಡಿ ಈ ಥರ ಇರುತ್ತೆ ದೊಣ್ಣೆ ಬಿರಿಯಾನಿ. ಹಿರೇಗೌಡರು ತಗೊಂಬಂದು ಕರ್ಕೊಂಬಂದು ಎಲ್ಲ ತೋರಿಸಲಿಲ್ಲ ಅನ್ನೋದು ಬೇಡವಲ್ಲ, ಅದಕ್ಕೆ ತಂದು ಕೊಡಿ ತೋರಿಸ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನನ್ನ ಕೈ ತಿನ್ನೋಕ್ಕಂತೂ ಆಗಲ್ಲ, ಫುಲ್ ಲೋಡ್ ಆಗೋಗಿದೆ. ಈಗ ಮಳೆಗಾಲದಲ್ಲಿ ಆ ಖಾರನ ನೀವು ಅನುಭವಿಸೋಕ್ಕೆ ಬರಬೇಕು. ತಿಂತಾಯಿದ್ರೆ ಕಿವಿ ಖಾರ. ಕೆಲವೊಂದು ಇದು ಹೆಂಗಿರುತ್ತೆ ಅಂದರೆ ರೆಸಿಪಿ ನಾಲ್ಗೆ ಖಾರ ಆಗುತ್ತೆ, ಗಂಟ್ಲು ಖಾರ ಆಗುತ್ತೆ, ಕೆಲವೊಂದು ಕಿವಿ ಖಾರ ಆಗುತ್ತೆ. ಇದು ಗುಂಟೂರ್ದು ಕಿವಿ ಖಾರ ಸಖತ್ ಮಜಾ ಕೊಡ್ತು ಮಾತ್ರ. ಸಖತ್ತಾಗಿತ್ತು. ನೋಡಿ ಬನ್ನಿ ದೊಣ್ಣೆ ಬಿರಿಯಾನಿ ಟೇಸ್ಟ್ ಮಾಡಿ. ಇದೆಲ್ಲ ಎಷ್ಟಿದೆ ಪ್ರೈಸ್? ಇದು 130 ಅಷ್ಟೇ. ರೀಸನಬಲ್ ಪ್ರೈಸು. ಎಲ್ಲ ರೀಸನಬಲಾಗಿ ಇಟ್ಟಿದ್ದೀರಾ. ಇವತ್ತು ನಾನು ಸೋಮವಾರ ಆಗಿದ್ದರಿಂದ ನಲ್ಲಿ ಜಾಸ್ತಿ ಜನ ಕಾಣಿಸ್ತಾ ಇಲ್ಲ. ನಾರ್ಮಲ್ ಡೇ ಇನ್ನೂ ಫುಲ್ ಇರ್ತಾರೆ, ನಾರ್ಮಲ್ ಡೇ ಜಾಸ್ತಿ ಇರ್ತಾರಂತೆ. ಓಕೆ, ಥ್ಯಾಂಕ್ ಯು. ಸಾರಿ, ನಾನು ಇದು ತಿನ್ನೋಕ್ಕಾಗ್ತದೆ. ಫೈನಲಿ ಮುಗಿಸಿದ್ವಿ. ಆಮೇಲೆ ಸೈನಿಕರು ಹೋಟೆಲ್ ಅಂತಂದರೆ ಒಂದಿಷ್ಟು ದೇಹಗಳು ಇದ್ದೇ ಇರ್ತವೆ. ಇದು ಹೋಟೆಲ್ ಒಳಗೆ ಬಂದಾಗ ಯಾರೂ ಡ್ರಿಂಕ್ಸ್ ಮಾಡೋಂಗಿಲ್ಲ. ಇಂಡಿವಿಜುವಲ್ ನೀವು ತಗೊಂತೀರಾ? ನಾವು ತಗೊಂತೀವಿ. ಇಲ್ಲಲ್ಲ,
ಫ್ಯಾಮಿಲಿ ರೆಸ್ಟೋರೆಂಟ್ ಹಂಗಾಗಿ ಏನು ತಗೊಳಂಗಿಲ್ಲ. ನೋಡ್ಬೋದು ನಾವು ಇವ್ರು ಯಾವುದೆಲ್ಲ ಏನೆಲ್ಲ ನೇತಾಕಿರ್ತಾರೆ ಇದ್ರ ಮೇಲೆ ನಮ್ಮ ಮೈಂಡ್ ಸೆಟ್ ಏನು ಅನ್ನೋದು ಗೊತ್ತಾಗ್ತಿಲ್ಲ. ನೋಡಿಬಿಡಿ, ಕುವೆಂಪು ಅವ್ರು ಆಗಿರ್ಬೋದು, ವಿಶ್ವೇಶ್ವರಯ್ಯ ಅವ್ರು ಆಗಿರ್ಬೋದು, ಆಮೇಲೆ ಇಲ್ಲಿ ನೋಡಿ ನನಗೆ ಇಷ್ಟ ಆಗಿದ್ದು ಧೀರುಭಾಯಿ ಅಂಬಾನಿ ಅವ್ರದ್ದು. ಇಫ್ ಯು ಡೋಂಟ್ ಬಿಲ್ಡ್ ಯುವರ್ ಡ್ರೀಮ್, ಸಮನ್ ಎಲ್ಸ್ ವಿಲ್ ಹೈರ್ ಯು ಟು ಹೆಲ್ಪ್ ಟು ಬಿಲ್ಡ್ ದೇರ್ ಡ್ರೀಮ್. ನೀವು ನಿಮ್ಮ ಡ್ರೀಮ್ನ ನೀವು ಬಿಲ್ಡ್ ಮಾಡಲಿಲ್ಲ ಅಂದರೆ ಇನ್ನೊಬ್ಬ ನಿಮ್ಮನ್ನ ಹೈರ್ ಮಾಡ್ತಾರಂತೆ, ಕೆಲ್ಸಕ್ಕೆ ಇಟ್ಕೊಂತಾರಂತೆ ಅವ್ರ ಡ್ರೀಮನ್ನ ಬಿಲ್ಡ್ ಮಾಡೋದಕ್ಕೆ. ಚೆನ್ನಾಗಿದೆ ಅದೊಂದು ಕೋಟೇಶನ್, ಎಷ್ಟು ಚೆನ್ನಾಗಿದೆ ನೋಡಿ. ವರ್ಕ್ ಹಾರ್ಡ್ ಇನ್ ಸೈಲೆನ್ಸ್, ಮಾತಾಡಬೇಡಿ, ಕೆಲಸ ಮಾಡುವ ಮಾತಾಡಬೇಡಿ, ಕಷ್ಟಪಟ್ಟು ಕೆಲಸ ಮಾಡಿ. ಆ ಸೌಂಡ್ ಏನೇ ಇದ್ರು ನಿಮ್ಮ ಸಕ್ಸಸ್ ಯಾವತ್ತೇ ಇದ್ರು ಆ ಸೌಂಡ್ ಮಾಡಬೇಕು, ನೀವು ಸೌಂಡ್ ಮಾಡಬಾರ್ದು ಅಂತ. ಯು ಡೋಂಟ್ ನೀಡ್ ಅ ರೀಸನ್ ಟು ಹೆಲ್ಪ್ ಪೀಪಲ್, ಆಯಿತಾ? ಯಾವ ರೀಸನ್ ಬೇಕಾಗಿಲ್ಲ ಹೆಲ್ಪ್ ಮಾಡೋದಕ್ಕೆ, ನಾನು ಅದು ಇದು ಅಂತ ಹಂಗೆ ಹೆಲ್ಪ್ ಮಾಡ್ಬೋದು. ಆಮೇಲೆ ಸೈಲೆನ್ಸ್ ಈಸ್ ಎವ್ರಿಥಿಂಗ್, ಈಸ್ ರಿಫ್ಲೆಕ್ಷನ್ ಆಫ್ ಅವರ್ ಮೈಂಡ್. ಎವ್ರಿಥಿಂಗ್ ಕ್ಯಾನ್ ಬಿ ಚೇಂಜ್ ಇನ್ ಯುವರ್ ಮೈಂಡ್. ನಾವೇನೆಲ್ಲ ಅನ್ಕೊಂತೀವಿ ಅವೆಲ್ಲ ನಮ್ಮ ಮೈಂಡಲ್ಲೇ ಸೃಷ್ಟಿಯಾಗಿರೋದು, ಅದು ರಿಫ್ಲೆಕ್ಷನ್ ಅಷ್ಟೇ. ನೀವು ಮೈಂಡ್ ಚೇಂಜ್ ಮಾಡ್ಕೊಂಡ್ರೆ ಪ್ರತಿಯೊಂದು ನಿಮ್ಮ ಸುತ್ತಮುತ್ತ ಇರೋದು ಚೇಂಜ್ ಆಗುತ್ತೆ. ಇಷ್ಟೆಲ್ಲ ವಿಚಾರಗಳು ನೋಡಿ ಬಂದು ಕೆಲವೊಂದು ಜಾಗದಲ್ಲಿ ಹೋದಾಗ ಈ ಥರ ವಿಚಾರಗಳು ಹಾಕ್ಬೇಕು. ಇಲ್ಲ, ತುಂಬಾ ಜನ ಅಪ್ರಿಷಿಯೇಟ್ ಮಾಡಿರೋದು ನೋಡ್ಬಿಟ್ಟು ಒಳ್ಳೆ ಥಾಟ್ ಇಟ್ಟಿದ್ದೀರಾ ಸರ್. ಒಳ್ಳೆ ಥಾಟ್, ಈ ಥರ ಥಾಟ್ಗಳಿದ್ದಾಗ ಅದೊಂದು ಫ್ರೆಶ್ನೆಸ್ ಫೀಲ್ ಇರುತ್ತೆ. ನಿಮ್ಮನ್ನು ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ನಾವು ಮೀಟ್ ಮಾಡ್ತಾ ಇರ್ತೀವಿ, ಇದಕ್ಕೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀವಿ. ಆಕ್ಚುಲಿ ನಮ್ಮ ರಿಲೇಷನ್, ಸೊ ಹಂಗಾಗಿ ತುಂಬಾ ಸರಿ ಬಂದಿದ್ದಾರೆ. ಓಕೆ, ಥ್ಯಾಂಕ್ ಯು. ಸ್ಪೆಷಲ್ ಆಗಿ ಗೆಸ್ಟ್ ಒಂದು ಹೋಟೆಲ್ ರಿವ್ಯೂ ಮಾಡೋಣ ಅಂತ ಬಂದೆ. ನಂದೇನು ಹೆಲ್ಪ್ ಇಲ್ಲ, ಅವ್ರು ನಮಗೆ ಹೆಲ್ಪ್ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಅವ್ರು ಯಾವ ರೀತಿ ಹೆಲ್ಪ್ ಮಾಡಿದ್ದಾರೆ ಅಂತ, ಅಷ್ಟೇ ಸಾಕು. ಆಮೇಲೆ ಹೋಟೆಲ್ ಕ್ಲೋಸ್ ಆಗೋ ಟೈಮಿಂಗ್, ಓಪನ್ ಟೈಮ್ 11:30 ನೈಟ್ 11:30 ಕ್ಲೋಸ್ ಆಗುತ್ತೆ. ಎವ್ರಿ ಡೇ ಇರುತ್ತೆ ಡಿಶ್ಶು, ಪ್ರತಿದಿನ ಇರುತ್ತೆ. ಬೆಳಗ್ಗೆ 9 ಗಂಟೆಗೆ ಓಪನ್, ಬ್ರೇಕ್ಫಾಸ್ಟ್ ಸಮೇತ ಸಿಗುತ್ತೆ. ನಾರ್ಮಲಿ ನಾನ್ ವೆಜ್ ಹೋಟ್ಲ್ ಅಂತ ಅಂದರೆ ಮಧ್ಯಾಹ್ನ 2 ಗಂಟೆ ಮೇಲೆ ಶುರು ಆಗುತ್ತೆ. ಹಂಗಲ್ಲ, ಬೆಳಗ್ಗೆ 9 ಗಂಟೆಗೆ ಶಾವಿಗೆ, ಇಡ್ಲಿ, ಬೋಟಿ ಗೊಜ್ಜು, ಕಾಲ್ ಸೂಪು ಇದೆಲ್ಲ ಸಿಗುತ್ತೆ, ಎಲ್ಲ ಸಿಗುತ್ತೆ. ಓಕೆ, ಸಾಧ್ಯಾದವ್ರು ಬನ್ನಿ. ಇದೇನು ಅಂದರೆ ಅರಸೀಕೆರೆಗೆ ಹೋಗೋ ರೋಡಲ್ಲಿ ಕಾಟೇಳಿ ಮೇನ್ ಸರ್ಕಲ್, ಮಹಾಲಕ್ಷ್ಮಿ ಕಾಂಪ್ಲೆಕ್ಸ್. ಫ್ಯಾಮಿಲಿ ಸಮೇತ ಬನ್ನಿ. ಲೇಡೀಸ್ನ ಪಕ್ಕದಲ್ಲಿ ಶಾಪಿಂಗ್ ಮಾಡಕ್ಕೆ ಬಿಡಿ, ಸುಧನ್ಯ ಫ್ಯಾಷನ್ ಬಟ್ಟೆ ಇದೆ ಪಕ್ಕದಲ್ಲಿ, ಶಾಪಿಂಗ್ ಮಾಡಕ್ಕೆ ಬಿಡಿ. ನೀವು ಬಂದು ಆರಾಮಾಗಿ ಕೂತ್ಕೊಂಡು ಊಟ ಮಾಡಿ, ಮಕ್ಕಳನ್ನು ಕರ್ಕೊಂಬಂದು ಊಟ ಮಾಡಿಸಿ, ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಆ ಬಿರಿಯಾನಿ ಅಡ್ಡಾಗಿ ಬನ್ನಿ, ಗುಂಟೂರು ಚಿಕನ್ ತಿನ್ನಿ. ನಾನು ಬಿರಿಯಾನಿ ಒಂದು ತಿನ್ನೋಕ್ಕಾಗಲಿಲ್ಲ, ಬಿರಿಯಾನಿ ಅಡ್ಡ ಅಂತಲೇ ಹೆಸರು ಇಟ್ಕೊಂಡು, ಯಾಕಂದರೆ ಹೆವಿ ಆಗೋಯ್ತು ನನಗೆ, ಸಖತ್ ಹೆವಿ ಆಯಿತು. ನಾಟಿ ಸ್ಟೈಲ್ ಬಿರಿಯಾನಿ ಟ್ರೈ ಮಾಡಿ. ಬಟ್ ಗುಂಟೂರು ಚಿಕನ್ ಮಾತ್ರ ಕ್ರೇಜಿ ಟೇಸ್ಟ್, ಸಖತ್ತಾಗಿತ್ತು. ಅದೇ ನನಗೆ ಸಖತ್ ಲೈಕ್ ಆಗಿದ್ದದು. ಇನ್ನು ಉಳಿದಿದ್ದೆಲ್ಲ ನಾನು ನಾರ್ಮಲಿ ಟೇಸ್ಟ್ ಮಾಡಿದ್ದೀನಿ. ಓಕೆ, ಅದು ಫಸ್ಟ್ ಪ್ರೈಸ್ ಕೊಡೋದು. ಇನ್ನು ಉಳಿದಿದ್ದೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಗುಂಟೂರು ಚಿಕನ್ ಟಾಪ್ ನಾಚ್ ಇಲ್ಲಿದರಲ್ಲಿ. ಬನ್ನಿ, ಆಯಿತು. ಫೈನಲಿ ಸೈನಿಕನ ಒಂದು ಸಾಧನೆಯ ಒಂದು ಹೋಟೆಲ್ಗೆ ಬಂದು ಊಟ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ನೋಡೋಣ. ಸಜೆಸ್ಟ್ ಮಾಡಿ ನೀವುಗಳು ಕೂಡ, ಇನ್ ಕೇಸ್ ಯಾವುದಾದ್ರೂ ಹೋಟೆಲ್ನ ರಿವ್ಯೂ ಮಾಡಿ, ಇಲ್ಲ ಹೋಟೆಲ್ ಅವರೇ ನಮ್ಮನ್ನು ಇನ್ವೈಟ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಇನ್ವೈಟ್ ಕೂಡ ಮಾಡ್ಬೋದು. ನಮ್ಮದು ಸತೀಶ್ ಹಿರೇಗೌಡ ಇನ್ಸ್ಟಾಗ್ರಾಮ್ ಪೇಜು, ಸತೀಶ್ ಹಿರೇಗೌಡ ಯೂಟ್ಯೂಬ್ ಚಾನಲ್ಲು, ಪ್ಲಸ್ ಸತೀಶ್ ಹಿರೇಗೌಡ ಫೇಸ್ಬುಕ್ ಪೇಜ್ ಕೂಡ ಇದೆ. ನೀವು ಎಲ್ಲ ವೀಡಿಯೋಸ್ಗಳನ್ನೂ ನೀವು ಅಲ್ಲಿ ಚೆಕ್ ಮಾಡ್ಬೋದು. ಈಗ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.